ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಮಾರ್ಕ್ ಸಿನಿಮಾದ ರಿವ್ಯೂ. ಇದು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳಿದರು, ಬಟ್ ಎಲ್ಲರಿಗೂ ಗೊತ್ತಿರೋಂಗೆ ಇದು ಮ್ಯಾಕ್ಸ್ 2ನೇ. ಹೆಸರು ಮಾತ್ರ ಚೇಂಜ್. ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಅಂತ. ಮಾರ್ಕ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರು, ದ ಮೋಸ್ಟ್ ಪವರ್ಫುಲ್ ಪೊಲೀಸ್ ಆಫೀಸರ್, ಸಸ್ಪೆಂಡ್ ಆಗಿರ್ತಾರೆ. ಸಸ್ಪೆಂಡ್ ಆಗಿದ್ದರೂ ಕೂಡ ಹಿ ವಿಲ್ ಬಿ ಆನ್ ಡ್ಯೂಟಿ ಆಲ್ವೇಸ್ ಅನ್ನೋ ಥರದ ಒಂದು ಕ್ಯಾರೆಕ್ಟರ್ ಇದು. ಯಾರು ಅಡ್ಡ ಬಂದರೂ ಬಿಡಲ್ಲ, ಯಾರು ಏನೇ ಅಂದರೂ ಬಿಡಲ್ಲ, ತಪ್ಪು ಮಾಡಿದವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ಹುಡ್ಕೊಂಡು ಹೋಗಿರೋವಂಥ ವ್ಯಕ್ತಿನ ಹಿಡ್ಕೊಂಡು ಬಂದು ಚೆನ್ನಾಗಿ ಚೆಚ್ಚೋವರೆಗೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋವಂಥ ಒಂದು ಹಠಮಾರಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮಾರ್ಕ್. ಓಕೆ, ಲಾಸ್ಟು ಬಂದ್ಬಿಟ್ಟು ಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ. ಈ ಸಿನಿಮಾ ಬಂದ್ಬಿಟ್ಟು 2 ರಾತ್ರಿಯಲ್ಲಿ ನಡೆಯುವಂಥ ಕತೆ. ಅಂದರೆ 18 hours ಒಂದು ಟೈಮ್ ಲೈನ್ ಕೊಡ್ತಾರೆ. ಆ ಟೈಮ್ ಲೈನಲ್ಲಿ ಮಾರ್ಕ್ಗೆ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಏನಪ್ಪ ಅಂತಂದರೆ, ನೀವು ಟ್ರೈಲರಲ್ಲಿ ನೋಡ್ದಂಗೆ ಒಂದಷ್ಟು ಮಕ್ಳುಗಳನ್ನ ಯಾರೋ ಒಬ್ಬರು ಕಿಡ್ನ್ಯಾಪ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿರ್ತಾರೆ. ಅದರಲ್ಲಿ ಒಂದು ಮಗು ಮಾರ್ಕ್ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯ ಮಗು ಕೂಡ ಆಗಿರುತ್ತೆ. ಅದು ಬಂದ್ಬಿಟ್ಟು ಇವರೇ ಎತ್ತಿ ಆಡಿಸಿ ಬೆಳೆಸಿರ್ತಾರೆ ಹುಟ್ಟಿದಾಗಿಂದ. ಹಾಗಾಗಿ ಇವ್ರ ತಾಯಿಗೆ, ಅಂದರೆ ಮಾರ್ಕ್ನ ತಾಯಿಗೆ ತುಂಬ ಸೆಂಟಿಮೆಂಟ್ ಕನೆಕ್ಟ್ ಆಗಿರುತ್ತೆ ಮಗು. ತಾಯಿಗೆ ಒಂದು ಪ್ರಾಮಿಸ್ ಮಾಡಿ ಹೋಗ್ತಾರೆ, ನಾನು ಕರ್ಕೊಂಡು ಬಂದೇ ಬರ್ತೀನಿ ಮಗುನ ಅಂತ. ಆ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಮಿಕ್ಕ ಎಲ್ಲ ಮಕ್ಕಳನ್ನು ಸೇವ್ ಮಾಡೋದಕ್ಕೆ ಮಾರ್ಕ್ ಏನು ಮಾಡ್ತಾನೆ ಈ ಸಿನಿಮಾದಲ್ಲಿ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ನನಗಿಷ್ಟ ಆಗಿದ್ದು ಸಿನಿಮಾದಲ್ಲಿ ವಿಂಟೇಜ್ ಕಿಚ್ಚ. ಅಂದರೆ ರಂಗ SSLC ಟೈಮಲ್ಲಿ ಒಂಥರ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ತಿದ್ರು ಸುದೀಪ್ ಸರು. ಆ ಥರದೊಂದು ಕ್ಯಾರೆಕ್ಟ್ರು, ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡೋದು, ಮ್ಯಾನರಿಸಮ್ ಒಂಥರ ಅದು ಒಂಥರ ಚೆನ್ನಾಗಿದೆಯಲ್ಲ, ಇದು ಸಖತ್ತಾಗಿದೆಯಲ್ಲ ಗುರು ಅಂತ ಅನಿಸುತ್ತೆ. ಆ ಥರದೊಂದು ಕ್ಯಾರೆಕ್ಟರ್ನ ಮತ್ತೆ ತೊಗೊಬಂದಿದ್ದಾರೆ. ಆಮೇಲೆ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ದಾದಾ ಯಾರು ಗೊತ್ತಾ, ಈ ಸಾಂಗ್ ಇದೆಯಲ್ಲ, ಈ ಸಾಂಗ್ನ ಸ್ಟೇಷನಲ್ಲಿ ಶೂಟ್ ಮಾಡಿದ್ದಾರೆ. ಒಂದು ಡ್ಯಾನ್ಸ್ ಎಲ್ಲ ಮಾಡಿಸಿ ಸುದೀಪ್ ಸರ್ ಕೈಯಲ್ಲಿ. ತುಂಬ ಚೆನ್ನಾಗಿದೆ ಡ್ಯಾನ್ಸ್. ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಸುದೀಪ್ ಸರು ಅವ್ರ ವೆಯ್ಟಿಗೆ ತಕ್ಕನಂಗೆ ಆ ಡ್ಯಾನ್ಸ್ನ ಮಾಡಿಸಿರೋದು. ಕೆಲವೊಂದು ವಿಚಿತ್ರವಾದ ಸ್ಟೆಪ್ಸ್ ಎಲ್ಲ ಮಾಡಿಸಿರೋದು, ನನಗೆ ತುಂಬ ಇಷ್ಟ ಆಯ್ತದು. ಅದು ಬಿಟ್ಟರೆ ಸ್ಟೋರಿಗೆ ಬರೋದಾದರೆ, ಸ್ಟಾರ್ಟಿಂಗಿಂದ ಇಂಟ್ರೋವರೆಗೂ ನಿಮಗೆ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿರುತ್ತೆ. ಅಂದರೆ ನಿಮ್ಮ ಸ್ಟೋರಿಲೇನು ಸ್ವಲ್ಪ ನೀವೇ ಹೇಳ್ಬಿಡ್ಬೋದು, ಆ ರೀತಿ ಇದೆ. ಇಂಟ್ರೋವಲ್ಲಿಗೆ ಬರ್ತಿದ್ದಂಗೆ ಸಿನಿಮಾದ ಸ್ಟೋರಿ ಬಂದ್ಬಿಟ್ಟು ತುಂಬಾ ಸೀರಿಯಸ್ ಆಗುತ್ತೆ. ಇಲ್ಲೊಂದು 2 ಕ್ಯಾರೆಕ್ಟರ್ ಇದೆ, ರುದ್ರ ಭದ್ರ ಅಂತ. ರುದ್ರ ಬಂದ್ಬಿಟ್ಟು ಅದೊಂದು ಕ್ಯಾರೆಕ್ಟ್ರು, ಅದು ನನಗೆ ಹೇಳೋಂಗಿಲ್ಲ. ಭದ್ರ ಬಂದ್ಬಿಟ್ಟು ಅವ್ರ ಅಣ್ಣ. ಅವನು ಬಂದ್ಬಿಟ್ಟು ಮಾರ್ಕ್ನ ಹುಡುಕ್ತಿರ್ತಾನೆ. ಹುಡುಕೊಂಡು ಬಂದು ಹೊಡಿಯೋಕ್ಕೆ ಬಂದವ್ರನ್ನೆಲ್ಲ ವಿಚಿತ್ರವಾಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ಚೆನ್ನಾಗಿ ಹೊಡೆದು ಬಡ್ದು ಬಿಸಾಕ್ತಿರ್ತಾರೆ ಮಾರ್ಕು. ಆಮೇಲೆ ಎವ್ರಿ ಆ್ಯಕ್ಷನ್ ಸೀಕ್ವೆನ್ಸ್, ನಿಜವಾಗ್ಲೂ ಹೇಳ್ತೀನಿ, ಎವ್ರಿ ಆ್ಯಕ್ಷನ್ ಸೀಕ್ವೆನ್ಸ್ ಆರ್ ವೆಲ್ ಮೇಡ್. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ನ. ಮತ್ತು ಕ್ಯಾಮ್ರಾ ವರ್ಕು, BGM ಅಜನೀಶ್ ಲೋಕನಾಥ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರ. ಅಜನೀಶ್ ಲೋಕನಾಥ್ ಅವರು ಎಲ್ಲಿ ಕೈ ಹಾಕಿದ್ರೂ ಮ್ಯೂಸಿಕಲ್ಲಿ ಯಾವುದೇ ಕಾರಣಕ್ಕೂ ಅವರು ಕಡಿಮೆ ಮಾಡಲ್ಲ. ಥಿಯೇಟ್ರಲ್ಲಿ ಫುಲ್ಲು ಹಂಗೆ ತಲೆ ದಿಮ್ಮಂತಿರುತ್ತೆ ಈ ಫೈಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ. ಸೊ ಆ ಥರ ಇತ್ತು. ಆಮೇಲೆ ಈ ಕಾಳಿ ಪೂಜೆ ಅಂತ ಒಂದಿದೆ, ಕಾಳಿ ಹಬ್ಬ ಅಂತ ಒಂದಿದೆ, ಮ್ಯಾಕ್ಸಲ್ಲೂ ಇತ್ತು. ಸೇಮ್ ಒಂದು ಎಲಿಮೆಂಟು ಮ್ಯಾಕ್ಸಲ್ಲೂ ಇತ್ತು, ಇದರಲ್ಲೂ ಸೇಮ್ ಎಲಿಮೆಂಟ್ ತೊಗೊಂಡಿದ್ದಾರೆ. ಅದು ಬಂದ್ಬಿಟ್ಟು ಇನ್ನೇನು ಸ್ಟೋರಿ ಇನ್ನೇನು ಮುಗಿತಾ ಬಂತು, ಅಥವಾ ಇಟ್ಕೊಂಡಿರೋ ಕೆಲಸ ಇನ್ನೇನು ಮುಗಿಸ್ತೆ ನಾನು ಅನ್ನೋದನ್ನು ಹಿಂಟ್ ಕೊಡುತ್ತೆ ಪ್ರೇಕ್ಷಕರಿಗೆ, ನೋಡೋ ಪ್ರೇಕ್ಷಕರಿಗೆ. ಅದು ಬಿಟ್ಟರೆ ಕ್ಯಾಮ್ರಾ ವರ್ಕಿಂದ ಹಿಡಿದು ಎಂಟೈರ್ ಏನು VFX ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಆಮೇಲೆ ಅಂದರೆ ಕತೆ ಬಂದು ನೀವು ಒಂಚೂರು ಗ್ರಿಪ್ಪಿಂಗಾಗಿ ತೊಗೊಂಡೋಗ್ತಾರೆ. ಏನೇನು ನಡೀತಾ ಇದೆ ಅದನ್ನೆಲ್ಲ ಸ್ಪೀಡಾಗಿ ಫೋನಲ್ಲಿ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಅಥವಾ ಎಲ್ಲಿ ಏನು ನಡೀತಾ ಇದೆ ಅನ್ನೋದು ಇಲ್ಲೇ ಕೂತ್ಕೊಂಡು ತಿಳ್ಕೊಳ್ಳೋದಾಗಿರ್ಬೋದು, ಹೀಗೆ. ಆಮೇಲೆ ಇಲ್ಲೊಂದು ದೊಡ್ಡ ವಿಲನ್ ಏನಪ್ಪ ಅಂತಂದರೆ, ಈ ಕಥೆಯಲ್ಲಿ ಹೋಮ್ ಮಿನಿಸ್ಟ್ರು CM ಆಗಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಮಾರ್ಕ್ ಅಡ್ಡ ಆಗ್ತಾನೆ. ಹೆಂಗೆ ಅಡ್ಡ ಆಗ್ತಾನೆ, ಏನಕ್ಕೆ ಅಡ್ಡ ಆಗ್ತಾನೆ, ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ರಿವ್ಯೂನ ಮುಗಿಸ್ತೀನಿ. ಈ ವರ್ಷಕ್ಕೆ ಅನದರ್ ಗುಡ್ ಮೂವಿ ಲಿಸ್ಟಲ್ಲಿ ಮಾರ್ಕ್ ಕೂಡ ಸೇರಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಆಲ್ಸೋ 45 ಕೂಡ ಇವತ್ತು ರಿಲೀಸ್ ಆಗಿರೋದ್ರಿಂದ 2 ಸಿನಿಮಾಗಳಲ್ಲೂ ಯಾವುದೇ ಭೇದ ಮಾಡಿದೆ 2 ಕನ್ನಡ ಸಿನಿಮಾಗಳು ಅಂತ ತಿಳ್ಕೊಂಡು ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ. ಆ್ಯಂಡ್ ಸಿನಿಮಾಗಳ ರಿವ್ಯೂ ಅಂತ ಬಂದಾಗ ಹಂಗಿದೆ ಹಿಂಗಿದೆ, ನನಗೆ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಆಗಿ ಹೇಳಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಒಂದು
ಏನು ನನಗೇನು ಅನಿಸೋದು ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ವಿಡಿಯೋ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.